ಅತ್ತಿಯರು ಪುಂಡಿ ಪಲ್ಯ ಮಾಡೋಕ್ಕಿಟ್ಟಾರ. ಸೊ ಸ್ಮೆಲ್ ಅಂತೂ ಕೇಳಬಾರ್ದು, ಕಿಚನಲ್ಲಿ ಬಂದರೆ ಗಮ್ ಅನ್ನತ್ತದ. ಸೊ ಯಾವಾಗ ಊಟ ಮಾಡಲಿ ಅನ್ನೋ ಥರ. ಸೊ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಆಮೇಲೆ. ಸೊ ಇವಾಗ ಆಲ್ರೆಡಿ ರೊಟ್ಟಿ ಮಾಡಕತ್ತಾರ ಆಚೆ. ಇವಾಗಿನ ಟೈಮ್ ಬಂದು 8 ಗಂಟೆ, ಇನ್ನು ಟೈಮ್ ಸುಮಾರಿದೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇ ಹೇಗಿರುತ್ತೆ ಏನು ಪ್ರತಿಯೊಂದು ಕೂಡ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಟೈಮ್ ಬಂದು 9:30 ಆಗ್ಯದ. ಸೊ ಇವಾಗ ಆಲ್ರೆಡಿ ನಾವು ಘಟ ಸ್ಥಾಪನೆ ಮಾಡಿ 3 ದಿನ ಆಯ್ತಲ್ವಾ. ಸೊ ಆಲ್ರೆಡಿ ತುಂಬ ಚೆನ್ನಾಗಿ ಮೊಳಕೆ ಬಂದಾವ. ಇನ್ನೂ 3 ದಿನ ಟೈಮ್ ಇದೆಯಲ್ಲ, ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿ ಸಸಿ ಬರ್ತಾವ. ಸೊ ಅವತ್ತಿನ ಬ್ಲಾಗು ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಸೊ ನನ್ನ 1-2-3 ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಓಕೆ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಕಳಿಸೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬಂದು ನಿಮಗೆ ರೀಚ್ ಆಗುತ್ತೆ. ಸೊ ಓಕೆ, ಬನ್ನಿ. ಪುಂಡಿ ಪಲ್ಯ ಅಂತೂ ರೆಡಿ ಆಯಿತು. ಸೊ ನಮ್ಮ ಒನ್ ಆಫ್ ದ ಫೇವ್ರೇಟ್ ನಮ್ಮ ಉತ್ತರ ಕರ್ನಾಟಕ ಊಟ ಅಂದರೆ ಅದು ಪುಂಡಿ ಪಲ್ಯ, ರೊಟ್ಟಿ. ಸೊ ಅದ್ರ ಜೊತೆ ಹುರಿದಿರೋ ಮೆಣಸಿನ್ಕಾಯಿ ತಿಂತಾಯಿದ್ರೆ ಸೂಪರ್, ಸ್ವರ್ಗ ಅಂತ ಹೇಳ್ಬೋದು. ನನಗೂ ಕೂಡ ಪುಂಡಿ ಪಲ್ಯ, ರೊಟ್ಟಿ, ಈ ಥರ ಹುರಿದಿರೋ ಮೆಣಸಿನ್ಕಾಯಿ ಅಂದರೆ ತುಂಬಾ ಇಷ್ಟ. ನಿಮಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಊಟ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೀವು ಊಟ ಮಾಡಿದ್ದೇ ಆಗಿದ್ದರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಒಂದು ಸಾರಿ ಟ್ರೈ ಮಾಡಿ. ಸೊ ಓಕೆ, ಬನ್ನಿ ಟೇಸ್ಟ್ ನೋಡೋಣ. ಊಟ ಎಲ್ಲ ಮಾಡಾಯಿತು. ಸೊ ಹಾಗೆ ನನ್ನ ಎಂಗೇಜ್ಮೆಂಟ್ ಆಲ್ಬಮ್ ಕೂಡ ಕಣ್ಣಿಗೆ ಬಿತ್ತು. ಸೊ ನೋಡ್ಕೊತ ಕೂಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಆಲ್ಬಮ್ ಅಂತೂ ತುಂಬ ಕ್ಯೂಟಾಗಿ ಮಾಡಿಕೊಟ್ಟಾರ. ಸೊ ತುಂಬಾ ಚೆಂದ ಮಾಡಿಕೊಟ್ಟಾರ ನೋಡ್ರಿ. ಅದು ನೋಡ್ತಾ ಸ್ವಲ್ಪ ಕೆಲವೊಂದು ಮೆಮೊರಿನ 6-10 ಮತ್ತೆ ಮರುಕಳಿಸೋಣ. ನೀವು ಕೂಡ ನನ್ನ ಜೊತೆ ನೋಡ್ಕೊಂಡು ಬಂದು. ಎಂಗೇಜ್ಮೆಂಟ್ ಆಗಿ ಇವಾಗ 5 ವರ್ಷ ಆಯಿತು. 5 ವರ್ಷ ಎಂಗೇಜ್ಮೆಂಟ್ ಆಗಿ 1 ವರ್ಷಕ್ಕೆ ಮದುವೆ ಆಗಿರೋದು. ಫೋಟೋ ಬಾಯ್ ವಿನಾಯಕ್ ಡಿಜಿಟಲ್ ಸ್ಟುಡಿಯೋ, ಬೊಮ್ಮನಹಳ್ಳಿ. ಇದೇ ಊರವರು ಬಂದಿದ್ರು ಅನಿಸುತ್ತೆ ಫೋಟೋ ತೆಗಿಯೋಕ್ಕೆ. ಲವ್ ಇಸ್ ದ ಬ್ಯೂಟಿ ಆಫ್ ದ ಸೌಲ್, ನಾಗೇಂದ್ರ ಕಾವೇರಿ. ಓಕೆ, ಬನ್ನಿ ಓಪನ್ ಮಾಡೋಣ. ಎಷ್ಟೊಂದು ಕ್ಯೂಟಾಗಿದೆ, ಒಂದೊಂದಾಗಿ ತೋರಿಸ್ತೀನಿ. ನೋಡಿ ಅವಾಗ ಹೆಂಗಿದ್ದೆ ಅಂತ. ಸೊ ಸುಮಾರು ದಿನ ಆದಮೇಲೆ ಬೀರು ಓಪನ್ ಮಾಡಿದ್ನಲ್ವಾ. ಸೊ ಯಾಕೋ ನೋಡಬೇಕು ಅಂತ ಅನ್ನಿಸ್ತು ಎಂಗೇಜ್ಮೆಂಟ್ ಫೋಟೋನ. ಹಾಗೆ ಇಲ್ಲಿ ನೋಡಿ, ನನ್ನ ಜೊತೆ ನೀವು ಕೂಡ ನೋಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಸಾಹೇಬರು ಎಲ್ಲೋ ಕಲ್ಲಿನ ರಥದಲ್ಲಿ ಹೋಗಿ ಕರ್ಕೊಂಡು ಹೋಗಿದ್ದಾರೆ ನನ್ನ. ತುಂಬ ಚೆನ್ನಾಗಿ ಬಂದವ. ಆವಾಗೇನು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ ನನಗೆ. ಯಾವ ರೀತಿ ಅಂದರೆ ಅವಾಗೇನು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. 2020 ಅಂದರೆ ಆವಾಗ ನನಗೆ 19 ವರ್ಷ. ಗೊತ್ತೇ ಆಗಲಿಲ್ಲ ಇಷ್ಟು ಬೇಗ 5 ವರ್ಷ ಕಳೀತಾ ಅಂತ.
ಇಲ್ಲಿ ನೋಡಿ, ಫಸ್ಟ್ ಎಂಟ್ರಿ ನಮ್ಮ ಮನೆಗೆ ಬಲ್ಗಾಲಿಟ್ಟು ಒಳಗೆ ಬರ್ತಿದ್ದನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಇವರೆಲ್ಲ ಇದೇ ಊರಿನವ್ರು ಅನಿಸುತ್ತೆ. ಕೆಲವೊಂದು ಜನ ಇವರೆಲ್ಲ ಈ ಊರಿನವರು. ಇವರೆಲ್ಲ ನಮ್ಮ ಕಲ್ಲೂರ್ದವರು. ಇವ್ರು ಬಂದು ನಮ್ಮ ಆಯಿಯವರವರು. ಇವರು ನನ್ನ ಎಂಗೇಜ್ಮೆಂಟು ನಮ್ಮ ಆಯಿಯವರಲ್ಲೇ ಆಯಿತು. ಏನಕ್ಕಂದರೆ ನಾವು ಅಲ್ಲೇ ಕಾಲೇಜ್ಗೆ ಹೋಗ್ತಿದ್ನಲ್ಲ, ಹಂಗಾಗಿ ನಮ್ಮಮ್ಮ ಅವರೆಲ್ಲರೂ ಇಲ್ಲೇ ಮಾಡೋಣ ಅಂತ ಹೇಳಿ ಅಲ್ಲೇ ಮಾಡಿದ್ರು. ಇಲ್ಲಿ ನೋಡಿ, ಮದುವೆಗೆ ಏನೇನು ಇದು ಬರೀತಾರಲ್ಲ, ಯಾದಿ ಅಂತಾರಲ್ಲ, ನಮ್ಮ ಕಡೆ ಯಾದಿ ಅಂತ ಬರೀತಾರೆ. ಸೊ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟಿಲ್ಲ ಅನ್ನೋದನ್ನು ಪ್ರತಿಯೊಂದೂ ಕೂಡ ಬರೆದುಬಿಟ್ಟು ಊರಿನ ಹಿರಿಯರು ಇರ್ತಾರಲ್ಲ ಅವರಿಂದ, ಗಣ್ಯರಿಂದ ಬರೆಸ್ತಾರೆ. ಬರೆಸ್ಬಿಟ್ಟು ಅದನ್ನ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸಿ ದೇವ್ರ ಮನೆಗೆ ಎತ್ತಿಡ್ತಾರೆ ಅದನ್ನ. ಇಲ್ಲಿ ಮಾಡಿದ್ದಾರೆ ನೋಡಿ ಪೂಜೆನ. ಪೂಜೆನ ಮಾಡಿದ್ದಾರೆ. ಅಷ್ಟು ಸಿಂಪಲ್ಲಾಗಿ ಆಗಿತ್ತು, ಅಷ್ಟೊಂದು ಜೋರೇನಿಲ್ಲ. ಇಲ್ಲೇ ಮನೇಲಿ ಹಾಸ್ಪಿಟ್ಲ್ ಅಲ್ವಾ, ಯಾವುದೋ ಒಂದು ಸಣ್ಣ ಹುಡುಗನಿಗೆ ಇಂಜೆಕ್ಷನ್ ಮಾಡ್ತಿದ್ದಾರೆ ಅನಿಸುತ್ತೆ. ಅದು ಜೋರಾಗಿ ಅಳೋ ಸೌಂಡ್ ಕೂಡ ಬಂದದ. ಇಲ್ಲಿ ನೋಡಿ ಹೆಂಗಿದೆ. ನನ್ನ ಎಂಗೇಜ್ಮೆಂಟ್ ರಿಂಗು. ಸೊ ಎಂಗೇಜ್ಮೆಂಟ್ ರಿಂಗ್ನ ನಾನು ತುಂಬ ಮಿಸ್ ಮಾಡ್ತೀನಿ. ಅದು ಏನೋ ಗೊತ್ತಿಲ್ಲ, ಅದು ಇವಾಗ ನನ್ನ ಹತ್ರ ಇಲ್ಲ. ಅದಕ್ಕೆ ತುಂಬ ಮಿಸ್ ಮಾಡ್ಕೋತೀನಿ ಅದನ್ನ. ಇಲ್ಲಿದ್ದಾರೆ ನೋಡಿ ಸಾಹೇಬ್ರು, ವಿಷ್ಣುವರ್ಧನ್ ಲುಕ್ಕಲ್ಲಿ. ಅವಾಗ ನೋಡಿ ಹೆಂಗಿದ್ದೀವಿ ಅಂತ. ಚಲೋ ಬಂದಾವ, ಪರವಾಗಿಲ್ಲ, ಚಂದ ತೊಳ್ದಾರ. ಸೊ ನಮ್ಮ ಮದುವೆ ಫೋಟೋ ಕೂಡ ಅಷ್ಟೊಂದು ನೀಟಾಗಿ ಬಂದವ. ಏನಂದರೆ ಅದು ಕೂಡ ಒಂದು ಬ್ಲಾಗಲ್ಲಿ ಮಾಡ್ತೀನಿ. ಸೊ ಅದು ಕೂಡ ಪೂರ್ತಿ ಡಿಟೇಲ್ ನಮ್ಮ ಫ್ಯಾಮ್ಲಿದು ಪ್ರತಿಯೊಂದು ಕೂಡ ನಾನು ನಿಮ್ಮ ಮುಂದೆ ಪರಿಚಯ ಮಾಡಿಕೊಡ್ತೀನಿ. ಇದರಲ್ಲಿ ಇನ್ನೂ ಸುಮಾರು ಜನ ನಮ್ಮ ಫ್ಯಾಮ್ಲಿಯಲ್ಲಿ ಇರೋರು ಇಲ್ಲ, ಹಾಗಾಗಿ ಮದುವೆ ಆಲ್ಬಮಲ್ಲಿ ಎಲ್ಲರೂ ಇದ್ದಾರೆ. ನೋಡಿ ಹೇಗಿದ್ದೀವಿ ಅಂತ. ಅವಾಗ ನಮ್ಮ ಮನೆಯವ್ರು ನೋಡಿ ಸ್ಲಿಮ್ ಆಗಿದ್ದಾರೆ, ನಾನು ಕೂಡ ಸ್ಲಿಮ್ ಆಗಿದ್ದೀನಿ. ಸೊ ಎಲ್ಲನೂ ಒಂದೊಂದು ಮೆಮೊರಿ. ಸೊ ಯಾವುದೂ ಕೂಡ ಮಿಸ್ ಮಾಡ್ಕೋಬಾರ್ದು ಅಲ್ವಾ, ಯಾವುದು ಕೂಡ ಮಿಸ್ ಮಾಡ್ಕೊಳ್ದಂಗೆ ಪ್ರತಿಯೊಂದು ಕೂಡ ಸಿಂಪಲ್ಲಾಗಿ ಆದರೂ ಪರವಾಗಿಲ್ಲ, ಅದೊಂದು ಮೆಮೊರಿ ಉಳಿಯೋ ಥರ ನಾವು ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೇಕು. ಅದಕ್ಕೆ ನಾವು ಈ ಥರ ಒಂದು ಆಲ್ಬಮ್ಮ ಮಾಡಿಸಿದ್ದಾರೆ ನಮ್ಮ ಮನೆಯವರು. ಆಲ್ಬಮ್ ಅಂತೂ ತುಂಬ ಕ್ಯೂಟಾಗಿ ಚಲೋ ಮಾಡಿಕೊಟ್ಟಾರೆ ಮಾತ್ರ. ಇವ್ರು ನೋಡಿ, ಇವರೆಲ್ಲ ನನ್ನ ಫ್ರೆಂಡ್ಸು. ಇವರೆಲ್ಲ ಮಾಮನ ಮಕ್ಕಳು, ಮೇಘ, ಬೋನಕ್ಕ, ಪೂಜಾ,
ಪೂಜಾ ಇಲ್ಲಿದ್ದಾರೆ ನೋಡಿ. ಇವರು ನಮ್ಮತ್ತೆ, ಇವರು ಕೂಡ ಮತ್ತು ಅಕ್ಕ ತಂಗಿಯರು ಅಂತಾರಲ್ಲ ಅವರು. ಇವರೊಬ್ಬರು ಟೋಟಲಿ 4 5 ಜನ ಇದ್ದಾರೆ. ಅದರಲ್ಲಿ ಇವರು ನೋಡಿ ನಮ್ಮ ಕಲ್ಲೂರವರು, ಇವರು ನಮ್ಮತ್ತೆ, ಇವರು ನಮ್ಮದು ಅಕ್ಕ ಅಂದರೆ ಕಝಿನು. ಇಲ್ಲಿ ನೋಡಿ ಹೆಂಗೆ ಕೂತಾರೆ ಅಂತ. ಮೇನಾಗಿ ನಮ್ಮ ದೇವಯಿ, ಇವರು ನಮ್ಮ ಮಾಮವರು, ಇವರು ನಮ್ಮ ಅತ್ತೆ, ಇವರು ಐಗಳು. ಇಲ್ಲಿ ನೋಡಿ ಫಾರೆಸ್ಟ್ಗೆ ಹೋಗಿದ್ವಿ ನಾವು. ಅವಾಗ ಫಾರೆಸ್ಟಲ್ಲಿ ಫೋಟೋ ತಗೊಂಡು ಮತ್ತೆ ವಾಪಸ್ ಬಂದ್ವಿ. ಆ ಥರ ಇದು ಕ್ರಿಯೇಟ್ ಮಾಡಿದ್ದಾರೆ. ಇದು ನಂದು ಎಂಗೇಜ್ಮೆಂಟ್ ಸೀರೆ ಇದು ನಂದು 5,000. ಇಲ್ಲಿ ನೋಡಿ ನಮ್ಮನೆ ಚಿಕ್ಕಮ್ಮವರು ಅಂದರೆ ನನ್ನ ತಂಗಿ ಸೃಷ್ಟಿ, ಇವಳು ನಮ್ಮ ಅಮ್ಮನ ಮಗಳು ಸುಮ. ಎಷ್ಟು ಸಣ್ಣದಾದ ನೋಡೋವಾಗಿನ. ಇನ್ನು ಇವ್ರು ಬಂದರೆ ನಮ್ಮ ಔಷಿಯರು, ನಮ್ಮ ಮನೆಯವ್ರದ್ದು ತಂಗಿ. ಇಲ್ಲಿ ಎತ್ಕೊಂಡಿದ್ದಾರೆ ನೋಡು ಮೂಲೆಯಲ್ಲಿ, ಇವ್ರು ನನ್ನ ದೊಡ್ಡಮ್ಮ. ಚಲೋ ಬಂದವು ಮಾತ್ರ. ಸೊ ಪ್ರತಿಯೊಬ್ಬರು ಬಂದಿದ್ದರು, ಚೆನ್ನಾಗಿತ್ತು. ಇಲ್ಲಿ ನೋಡಿ ನಾವು ಸೆಲ್ಫಿನ ತಗೊಳ್ತಾ ಇದ್ದೀವಿ. ಅದನ್ನ ಗೊತ್ತಿಲ್ದಂಗೆ ಫೋಟೋದಲ್ಲಿ ಹಾಕೋರಿ. ಇಷ್ಟು ಟೈಮ್ ನಾನು ಸ್ಮಾರ್ಟ್ ಫೋನ್ನ ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಇವೆಲ್ಲ ಸುಮಾರು ದಿನ ಆದಮೇಲೆ ನೋಡಿದಾಗ ಏನೋ ಒಂದು ಮೆಮೊರಿ, ಅಪ್ಪ ಹಿಂಗಿತ್ತಲ್ಲ ಅವಾಗ. ಏನೋ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಗೊತ್ತಾಗದೇ ಇರೋ ಟೈಮಲ್ಲಿ ಇಷ್ಟೆಲ್ಲ ಆಯ್ತಾ ಅನ್ನೋ ಥರ ಒಂದು ಮೈಂಡು. ನಮ್ಮ ಮನೇಲಿ ಫಸ್ಟು ಸ್ಮಾರ್ಟ್ ಫೋನೇ ಇರಲಿಲ್ಲ. ನಮ್ಮ ಹತ್ರ ಫೋನೇ ಇರಲಿಲ್ಲ ಅನಿಸುತ್ತೆ ಆ ಟೈಮಿಗೆ. ನಾವು ಫೋನೇ ಯೂಸ್ ಮಾಡ್ತಿರ್ಲಿಲ್ಲ, ಹಾಗಾಗಿ ಗೊತ್ತೇ ಇರಲಿಲ್ಲ. ಬರ್ತಾ ಬರ್ತಾ ತಾನಾಗೆ ಬಂತು ಖಾಲಿ. ಇವಾಗ ಕರೋನಾ ಬಂದಾಗಿಂದನೂ ಪ್ರತಿಯೊಬ್ಬರ ಹತ್ರನೂ ಒಂದು ಫೋನು. ಟೆಂತಿಗೆ ಒಂದು ಆಲ್ಬಮ್ ಮಾತ್ರ ತುಂಬ ಆ ಕ್ಲಾಸು, ಆನ್ಲೈನ್ ಕ್ಲಾಸು ಅಂದ್ಕೊಂಡು. ಅವಾಗ ನಮಗೆ ಇರಲಿಲ್ಲ. ಅವಾಗೇ ಚೆಂದ ಇತ್ತು ಮಾತ್ರ. ಅವಾಗಂದರೆ 5 ವರ್ಷದಿಂದ ಅಷ್ಟೇ. ಒಳ್ಳೆ ಮೆಮೊರಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.